ನಾಳೆ ರಕ್ಷಾಬಂಧನದ ಹಬ್ಬ ಇದೆ. ಸಹೋದರನ ಆರೋಗ್ಯ ಆಯಸ್ಸು ವೃದ್ಧಿ ಆಗಲಿ ಅಂತ ಸಹೋದರಿಯರು ರಾಖಿಯನ್ನ ಕಟ್ತಾರೆ. ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂತಹ ದರ್ಶನ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ದತ್ತು ತಂಗಿ ಸಿಕ್ಕಿದ್ದಾಳೆ. ಈ ತಂಗಿ ತನ್ನ ಅಣ್ಣನ ಆರೋಗ್ಯ ಆಯಸ್ಸಿಗಾಗಿ ಸುಖ ಸಂತೋಷಕ್ಕಾಗಿ ನಾಳೆ ಪರಪ್ಪನ ಅಗ್ರಹಾರಕ್ಕೆ ಬಂದು ರಾಖಿಯನ್ನ ಕಟ್ತಾಳ ಅನ್ನುವಂತಹ ಪ್ರಶ್ನೆ ಇದೆ. ಹಾಗಿದ್ರೆ ಯಾರು ಆ ತಂಗಿ? ಒಂದು ವರದಿ ಇದೆ, ಬನ್ನಿ ನೋಡೋಣ. ದಾಸನ ದರ್ಶನವಿಲ್ಲದೆ ಪರಿತಪಿಸಿದ ಸಹೋದರಿ. ಅರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಡೆವಿಲ್ ಪ್ರೇಯಸಿ ಪವಿತ್ರ ಗೌಡ. ಇಷ್ಟೇ ಯಾಕೆ, ದಾಸನ ತಂದೆ ತಾಯಿ ಅಕ್ಕ ಅಣ್ಣನ ಬಗ್ಗೆಯೂ ನಿಮ್ಗೆಲ್ಲ ಗೊತ್ತು. ಆದ್ರೆ ಇದ್ಯಾರಪ್ಪ ದರ್ಶನ್ ತಂಗಿ ಅನ್ಕೊಂಡ್ರ? ಅದನ್ನೇ ಹೇಳ್ತೀವಿ ಕೇಳಿ. ರಾಖಿ ಕಟ್ಟಲು ಜೈಲಿಗೆ ಬರ್ತಾಳ ದರ್ಶನ್ ತಂಗಿ ಸಮತಾ. ಕಿಲ್ಲರ್ ಲೇಡಿ ಪವಿತ್ರ ಗೌಡಳ ಆಪ್ತ ಸ್ನೇಹಿತೆ. ಜೈಲಲ್ಲಿ ದರ್ಶನ್ನ ಸೈಲೆಂಟ್ ಆಗಿ ಭೇಟಿಯಾಗಿ ಎಸ್ಕೇಪ್ ಆಗಿದ್ದ ಲಿಪ್ಸ್ಟಿಕ್ ರಾಣಿಯ ಆಪ್ತೆ. ದರ್ಶನ್ ತಂಗಿ ಅಂತ ಹೇಳಿಕೊಂಡು ಡೆವಿಲ್ನ ಮೀಟ್ ಮಾಡಿದ ಬಗ್ಗೆ ರಿಪಬ್ಲಿಕ್ ಕನ್ನಡ ಸುದ್ದಿ ಮಾಡ್ತಿದ್ದಂತೆ ಸಮತಾಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ನಂತರ ಸಮತಾ ಜೈಲಿನತ್ತ ಮುಖವೇ ಮಾಡಿರಲಿಲ್ಲ. ಇಂಟ್ರೆಸ್ಟಿಂಗ್ ಅಂದ್ರೆ ತುಂಬಾ ದಿನಗಳ ಬಳಿಕ ಸಮತಾ ಮತ್ತೆ ಜೈಲು ದರ್ಶನ ಮಾಡ್ತಿದ್ದಾರೆ. ದರ್ಶನ್ಗೆ ರಾಖಿ ಕಟ್ಟಲು ಬರ್ತಾರಂತೆ ಸಮತಾ. ನಿಜ, ಬಹಳ ದಿನಗಳ ನಂತರ ಪವಿತ್ರ ಗೌಡ ಸ್ನೇಹಿತೆ ಬರ್ಕಿಯನ್ನ ಭೇಟಿ ಮಾಡ್ತಿದ್ದಾರೆ. ಅದು ಕೂಡ 19ನೇ ತಾರೀಕು, ಅಂದ್ರೆ ರಕ್ಷಾಬಂಧನ ದಿನ. ಜೈಲಲ್ಲಿ ಕಾಟೇರ್ನನ್ನ ಮೀಟ್ ಮಾಡ್ತಿದ್ದಾರೆ. ಡೆವಿಲ್ಗೆ ರಾಖಿ ಕಟ್ಟೋಕೆ ಭೇಟಿ ಆಗ್ತಿರೋದಾಗಿ ಜೈಲಾಧಿಕಾರಿಗಳಿಗೆ ಕಾರಣ ನೀಡಿದ್ದಾಳೆ. ಇದಕ್ಕೆ ಅವಕಾಶ ನೀಡುವಂತೆ ಮನವಿ ಮಾಡಿದ್ದಾರೆ. ಸಮತಾ ಏನೋ ರಾಖಿ ಕಟ್ಟೋಕೆ ಅಂತ ಕಾರಣ ನೀಡಿದ್ದಾರೆ. ಆದರೆ ಜೈಲಾಧಿಕಾರಿಗಳು ಇದಕ್ಕೆ ಓಕೆ ಅಂತಾರ ಅನ್ನೋದೇ ಸದ್ಯದ ಕುತೂಹಲ. ನವೀನ್ ಶೆಟ್ಟಿ, ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಆರೋಪಿ ನಟ ದರ್ಶನ್ ಜೈಲ್ ಸೇರಿ ನಾಳೆ ಬರೋಬ್ಬರಿ 2 ತಿಂಗಳಾಗುತ್ತೆ. ನಾಳೆಗೆ ದರ್ಶನ್ ದರ್ಬಾರ್ ಜೈಲ್ ಒಳಗಡೆ ಯಾವ ರೀತಿ ಇದೆ? ದರ್ಶನ್ ಮನ ಪರಿವರ್ತನೆ ಆಯ್ತಾ ಈ 2 ತಿಂಗಳಲ್ಲಿ? ಮೆತ್ತಗಾದ್ರ ಅನ್ನುವಂತಹ ಪ್ರಶ್ನೆ. ಆದರೆ ದರ್ಬಾರ್ ಜೋರಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇದಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಆಕ್ರೋಶ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರಂತೆ. ಜೈಲ್ ಸಿಬ್ಬಂದಿಗೆ ಕಿಂಚಿತ್ತೂ ಮರ್ಯಾದೆಯನ್ನ ಕೊಡ್ತಾ ಇಲ್ಲವಂತೆ ದರ್ಶನ್. ಜೈಲಲ್ಲಿ ದರ್ಶನ್ ದಾದಾಗಿರಿಗೇನು ಕಾರಣ ಆಗಿದ್ರೆ ಯಾಕೆ ಇಷ್ಟರ ಮಟ್ಟಿಗೆ ದಾದಾಗಿರಿ? ಯಾರ ಕುಮ್ಮಕ್ಕಿನಿಂದ ದಾದಾಗಿರಿ? ಈ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡುವಂಥದ್ದು ಸಹಜ. ಇದು ರಿಪಬ್ಲಿಕ್ ಕನ್ನಡದ ಇನ್ಸೈಡ್ ಸ್ಟೋರಿ. ಜೈಲು ಒಳಗಡೆ ಏನ್ ನಡೀತಾ ಇದೆ, ದರ್ಶನ್ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಸಿಬ್ಬಂದಿಯ ಜೊತೆಗೆ ಅನ್ನೋದಕ್ಕೆ ಒಂದು ಇನ್ಸೈಡ್ ಡೀಟೇಲ್ಸ್ ನಮಗೆ ಲಭ್ಯ ಆಗಿದೆ. ನೋಡೋಣ ಅದನ್ನು. ಸೆಂಟ್ರಲ್ ಜೈಲಲ್ಲಿ ಹಣ ಇದ್ದವರದ್ದೇ ದರ್ಬಾರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾರ ಹತ್ರ ದುಡ್ಡಿದೆಯೋ ಅಂಥವರಿಗೆ ರಾಜಾತಿಥ್ಯ. ಈ ರೀತಿಯ ವೀಕ್ನೆಸ್ ಇಂದಾನೆ ಈ ರೀತಿಯ ದರ್ಬಾರ್ ನಡೀತಾ ಇದೆಯಾ ಡಿ ಗ್ಯಾಂಗ್ ಇಂದ ಅನ್ನುವಂತಹ ಪ್ರಶ್ನೆ. ಕೊಲೆ ಸಾರಥಿ ಈ ಲೋಪವನ್ನ ಕಂಡುಕೊಂಡಿರಬೇಕು. ದರ್ಶನ್ ಇರುವ ಕೊಠಡಿಗೆ ಪ್ರತ್ಯೇಕ ಅಧಿಕಾರಿಯ ನೇಮಕ ಆಗಿರೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಬಾರ್ ಜೋರಾಗಿದೆ. ಎಲ್ಲರ ಜೊತೆ ದರ್ಶನ್ ಓಡಾಡಿಕೊಂಡಿರೋದು. ಜೈಲು ಅಧಿಕಾರಿಗಳ ಲೋಪದೋಷವೇ ಇದಕ್ಕೆ ಕಾರಣ. ಅಧಿಕಾರಿಗಳನ್ನೇ ಬೆದರಿಸುವ ಹಂತಕ್ಕೆ ದರ್ಶನ್ ಹೋಗಿದ್ದಾರೆ ಅಂತಂದ್ರೆ ಆ ಅಧಿಕಾರಿಗಳದು ಅಥವಾ ಪೊಲೀಸ್ ವೀಕ್ನೆಸ್ ಏನಾದರೂ ಗೊತ್ತಾಯ್ತಾ? ನಾವು ಆರಂಭದಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ವಿ, ಸೆಂಟ್ರಲ್ ಜೈಲಲ್ಲಿ ಹಣ ಇದ್ದವರದ್ದೇ ದರ್ಬಾರ ಅನ್ನುವಂಥದ್ದು. ಅಂದ್ರೆ ಹಣ ಕೊಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ರೆ ಇವ್ರು ಹೇಳಿದಂಗೆನೆ ಒಳಗಡೆ ನಡೆಯುತ್ತಾ, ಇವ್ರದೇ ಆಟನ ಅಲ್ಲಿ ಅನ್ನುವಂತಹ ಪ್ರಶ್ನೆ ಈಗ ಸಹಜವಾಗಿ ಆತಂಕಕ್ಕೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಹಾಗಿದ್ರೆ ಸೆಂಟ್ರಲ್ ಜೈಲಲ್ಲಿ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಯಾವುದು ನಡೆಯೋದಿಲ್ವಾ? ದುಡ್ಡಿದ್ರೆ ಎಲ್ಲರನ್ನು ಖರೀದಿ ಮಾಡಿಬಿಡ್ಬೋದಾ? ಬಿಕ್ರಿ ಆಗ್ಬಿಡ್ತಾರ ಅಧಿಕಾರಿಗಳು ಅನ್ನುವಂತಹ ಸಂಶಯ ಮೂಡ್ತಾ ಇದೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನವೀನ್, ಪರಪ್ಪನ ಅಗ್ರಹಾರದ ಒಳಗಡೆ ನಡೆಯುವಂತ ಇಂಥ ವ್ಯವಹಾರಗಳು, ಇಂಥ ವಿಚಾರಗಳ ಬಗ್ಗೆ ತಾವು ಮೊದಲಿನಿಂದನೂ ಕೂಡ ಬೆಳಕು ಚೆಲ್ತಾನೆ ಇದ್ದೀರಿ. ಅಲ್ಲಿ ಒಳಗಡೆ ಏನು ನಡೀತಾ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾನೆ ಇರ್ತೀರಿ.
ಈಗ ದರ್ಶನ್ ದರ್ಬಾರ್ ವಿಚಾರವಾಗಿಯೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಅನ್ನ ತಾವು ಕೊಟ್ಟಿರೋದು. ಅಂದ್ರೆ ಅಧಿಕಾರಿಗಳ ವೀಕ್ನೆಸ್ ಇಷ್ಟರ ಮಟ್ಟಿಗೆನಾ? ಹಣ ಕೊಡ್ತಾರೆ ಅಂದ್ರೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಮರೆತು ಬಿಡ್ತಾರೆ ಅನ್ನುವಂತಹ ಪ್ರಶ್ನೆ ಬೇಸರಕ್ಕೆ ಕಾರಣ ಆಗ್ತಾ ಇದೆ. ಏನ್ ಅಪ್ಡೇಟ್ಸ್ ಕೊಡ್ತೀರಿ ನವೀನ್? ಶ್ರೀಪಾದ್ ಪಾಟೀಲ್, ಪರಪ್ಪನಾಗ್ರಹಾರ ಜೈಲು ಸೇರಿ ದರ್ಶನ್ ನಾಳೆಗೆ 2 ತಿಂಗಳಾಗುತ್ತೆ. ಆದರೆ ಈ ಒಂದು 2 ತಿಂಗಳ ಅವಧಿಯಲ್ಲಿ ಜೈಲಿನಲ್ಲಿ ಒಳಗಡೆ ಇರುವಂತಹ ಪರಿಸ್ಥಿತಿ ಮತ್ತು ಅಲ್ಲಿನ ಒಳಗಡೆ ನಡೆಯುವಂಥ ಒಂದಷ್ಟು ಘಟನೆಗಳ ಬಗ್ಗೆ ರಿಪಬ್ಲಿಕ್ ಕನ್ನಡದಲ್ಲಿ ಈ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಏನಿದೆ, ಇಲ್ಲಿ ಒಳಗಡೆ ಜೈಲಿನಲ್ಲಿ ಹಾಗಾದರೆ ಪರಿವರ್ತನೆಗೆ ಅಂತ ಏನು ಒಳಗಡೆ ಏನು ಹೋಗೋರು ಪರಿವರ್ತನೆ ಆಗ್ತಿದ್ದಾರಾ ಅಥವಾ ಪರಿವರ್ತನೆ ಆದರೆ ಯಾವ ರೀತಿ ಆಗ್ತಿದ್ದಾರೆ ಅನ್ನೋದು ಒಂದಷ್ಟು ಪ್ರಶ್ನೆ ಇಲ್ಲಿ ಎದುರಾಗುತ್ತೆ. ಆದರೆ ದರ್ಶನ್ ವಿಚಾರದಲ್ಲಿ ಪರಪ್ಪನಾಗ್ರಹಾರ ಜೈಲಿನ ಅಧಿಕಾರಿಗಳ ಕಳ್ಳಾಟ ಹಾಗೂ ಪೊಲೀಸರ ದುರ್ವರ್ತನೆ ಏನಿದೆ ಇದು ಮತ್ತೆ ಮತ್ತೆ ಸಾಬೀತಾಗುವಂಥದ್ದು. ಮನ ಪರಿವರ್ತನೆಗಾಗಿ ಜೈಲಿಗೆ ಹೋಗುವವರಿಗೆ 5 ಸ್ಟಾರ್ ಹೋಟೆಲ್ ವ್ಯವಸ್ಥೆಯನ್ನ ಜೈಲಿನ ಒಳಗಡೆ ಕಲ್ಪಿಸಿದ್ರೆ ಅಲ್ಲಿ ಮನೆ ಪರಿವರ್ತನೆ ಆಗೋಕೆ ಸಾಧ್ಯನಾ? ದರ್ಶನ್ ವಿಚಾರದಲ್ಲಿಯೂ ಕೂಡ ಇದು ಈಗ ಮತ್ತೆ ಸಾಬೀತಾಗ್ತಿರೋದು ಏನಂತ ಹೇಳಿದ್ರೆ, ಒಂದು ಕಡೆ ಏನು ಪರಪ್ಪನಾಗ್ರಹಾರ ಜೈಲು ಇರುವಂತಹ ಏನು ಸ್ಥಳ ಏನಿದೆ ಇಲ್ಲಿ ಒಬ್ರು ಶಾಸಕರು ಕೂಡ ದರ್ಶನ್ಗೆ ಇಂಡೈರೆಕ್ಟ್ ಆಗಿ ಒಂದಷ್ಟು ಹೆಲ್ಪ್ ಅನ್ನ ಮಾಡ್ತಾ ಇದ್ರೆ, ಜೈಲಿನ ಒಳಗಡೆ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ಏನು ದರ್ಶನ್ ಇದ್ದಾರೆ ಅಲ್ಲಿ ಈಗ ಒಬ್ರು ಅಂದ್ರೆ ಸೂಪರಿಂಟೆಂಡೆಂಟ್ ಕೆಳ ಹಂತದಲ್ಲಿ ಏನೊಬ್ರು ಅಧಿಕಾರಿ ಬರ್ತಾರೆ. ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಸಂಪರ್ಕದಲ್ಲಿ ತಾವು ನೋಡಿ. ಈಗಷ್ಟೇ ಒಂದು ವಿಚಾರವನ್ನ ನಮ್ಮ ಪ್ರತಿನಿಧಿ ನವೀನ್ ಪ್ರಸ್ತಾಪ ಮಾಡ್ತಾ ಇದ್ರು. ಒಬ್ಬ ಶಾಸಕರ ಕುಮ್ಮಕ್ಕಿನಿಂದ ಈ ರೀತಿ ದರ್ಶನ್ ಒಳಗಡೆ ದರ್ಬಾರ್ ನಡೆಸ್ತಾ ಇದ್ದಾರ? ಶಾಸಕರೊಬ್ಬರ ಬೆಂಬಲದಿಂದ ಈ ರೀತಿ ಎಲ್ಲ ಆಗ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ. ಕೊಲೆ ಆರೋಪಿಗೆ ಶಾಸಕರ ಶ್ರೀರಕ್ಷೆ ಸಿಗ್ತಾ ಇದೆಯಾ? MLA ಅವರ ಕೃಪಾ ಕಟಾಕ್ಷದಿಂದ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ? ಹಾಗಿದ್ರೆ ಯಾರು ಆ MLA? ಮೊದಲು ಸಿಬ್ಬಂದಿಗೆ ಅಣ್ಣ ಅಣ್ಣ ಅಂತ ಇದ್ದ ದರ್ಶನ್ ಶಾಸಕರ ಬಲ ಸಿಗ್ತಾ ಇದ್ದಂತೆ ಬೇರೆ ಬೇರೆ ಅಂತಿರ್ಬೇಕು. ಈ ರೀತಿ ಪುಂಡಾಟಕ್ಕೆ ದರ್ಶನ್ ಅಲ್ಲಿ ಕಾರಣೀಕರ್ತರಾಗಿದ್ದಾರೆ. ಅಂದ್ರೆ ಪೊಲೀಸರು ಇಂಥವ್ರನ್ನ ಅದೆಂಗೆ ಲೂಸ್ ಬಿಡ್ತಾರೆ ಅನ್ನೋಂಥ ಪ್ರಶ್ನೆ. ಜೈಲಲ್ಲಿದ್ರು ದರ್ಶನ್ ಹವಾ ಮಾತ್ರ ಕಡಿಮೆ ಆಗಿಲ್ಲ. ಅದಕ್ಕೆ ಕಾರಣ ಶಾಸಕರೊಬ್ಬರ ಬಲ. ಜೈಲಿಗೆ ಬರ್ತಾ ಇರೋದು ದರ್ಶನ್ಗೆ ಇಷ್ಟದ ಊಟ ತಿಂಡಿ. ದರ್ಶನ್ ಭೇಟಿ ಮಾಡದಿದ್ರು ಹಿಂಬಾಗಿಲಿಂದ ಸಹಾಯ. ಪರಪ್ಪನ ಅಗ್ರಹಾರಕ್ಕೆ ನಿಯರ್ ಇರುವಂತ ಕ್ಷೇತ್ರದ MLAನ ಅವರು. ನೀವೇ ಊಹೆ ಮಾಡ್ಕೋಬಹುದು ಯಾರಂತ. ಎಸ್ ನವೀನ್, MLA ಅವರ ಕೃಪಾ ಕಟಾಕ್ಷದಿಂದ ದರ್ಶನ್ ಒಳಗಡೆ ಈ ರೀತಿ ಆಡ್ತಾ ಇದ್ದಾರೆ. ಇವರ ದರ್ಬಾರ್ ಜೋರಾಗಿದೆ. MLA ಜೈಲಿಗಂತೂ ಬರ್ತಾ ಇಲ್ಲ ದರ್ಶನ್ನ ಭೇಟಿ ಆಗೋದಕ್ಕೆ. ಆದ್ರೆ ಹಿಂಬಾಗಿಲಿಂದ ಎಲ್ಲ ರೀತಿಯ ಕೆಲಸಗಳು ಆಗ್ತಾ ಇವೆ ಅಂತಂದ್ರೆ ನನಗೆ ಬೇಸರ ಆಗ್ತಾ ಇರೋದು ಪೊಲೀಸ್ ಅಧಿಕಾರಿಗಳ ಬಗ್ಗೆ. ಪರಪ್ಪನ ಅಗ್ರಹಾರದಲ್ಲಿರುವಂತಹ ಜೈಲು ಅಧೀಕ್ಷಕರು, ಪೊಲೀಸ್ ಅಧಿಕಾರಿಗಳ ಬಗ್ಗೆ. ಯಾರೋ ಒಬ್ರು MLA ಹೇಳಿದ್ರು ಅಂದ ಮಾತ್ರಕ್ಕೆ ಜೈಲಿನ ನಿಯಮಗಳನ್ನ ಗಾಳಿಗೆ ತೂರು ಬಿಡ್ತಾರ? ಹಣ ಸಿಗುತ್ತೆ